ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ ನಿಮಗೋಸ್ಕರ 2 ಟಾಪಿಕ್ಸನ್ನು ನಾನು ತೊಗೊಂಡು ಬಂದಿದ್ದೀನಿ. ಮೊದಲಿಗೆ UPI ಯೂಸ್ ಮಾಡೋಕ್ಕೆ ಮುಂದೆ ಮರ್ಚೆಂಟ್ಸ್ ಫೀಸ್ ಕಟ್ಟಬೇಕಾಗತ್ತಾ, ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಇದಾದ್ಮೇಲೆ ರೂಪಾಯಿ ಸಡನ್ ಆಗಿ ರೇಸ್ ಆಗ್ತಿದೆ, ಇದು ಸುಮ್ಮನೆನಾ ಅಥವಾ ಮತ್ತೆ ಸ್ಟ್ರಾಂಗ್ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 27 ಮಾರ್ಚ್ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನಮ್ಮ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗಳು ಉಳಿತಾ ಇದೆಯಾ? ಮಾರ್ಚ್ 24, 2025 ಪೇಮೆಂಟ್ಸ್ ಕೌನ್ಸಿಲ್ಸ್ ಆಫ್ ಇಂಡಿಯಾ PCI ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಲೆಟರ್ ಅನ್ನ ಬರೆದಿದ್ರು. ಅವ್ರ ಬೇಡಿಕೆ ಏನಂತ ಅಂದ್ರೆ UPI ಮತ್ತೆ ರೂಪೇ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಗಳಿಗೆ 0 ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR ಹಾಕಬೇಕು ಅಂತ. ನೀವು ಪೇಮೆಂಟ್ ಸ್ಪೇಸ್ ಬಗ್ಗೆ ಗಮನ ಇಟ್ಟಿದ್ರೆ ಇದು ನಿಮ್ಗೆ ಆಶ್ಚರ್ಯ ಆಗಲ್ಲ. ಈ ತರದ ಒಂದು ಡಿಮ್ಯಾಂಡ್ ಬರ್ತಾನೆ ಇರುತ್ತೆ, ಆದ್ರೆ ಸರ್ಕಾರ ತಳ್ಳಿ ಹಾಕತ್ತೆ ನೋಡಿ. ಇದರಲ್ಲಿ ತುಂಬಾ ರಾಜಕೀಯ ವಿಷಯಗಳಿದ್ರೂ ಕೂಡ ಈ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ನಮ್ಮ ಡಿಜಿಟಲ್ ಪೇಮೆಂಟ್ ಸ್ಪೇಸ್ ಸಸ್ಟೈನಬಿಲಿಟಿ ಬಗ್ಗೆ ಒಂದು ಪ್ರಶ್ನೆ ಇದೆ. MDR ಅಂದ್ರೆ ಏನು? MDR ಅಂತಂದ್ರೆ ಪೇಮೆಂಟ್ ನೆಟ್ವರ್ಕ್ ಯೂಸ್ ಮಾಡೋದಕ್ಕೆ ಬಿಸ್ನೆಸ್ಗಳು ಕಟ್ಟಬೇಕಾಗಿರೋ ಫೀಸ್ ಅಷ್ಟೇ. ಈಗ ನೀವು ಅಂಗಡಿಯವರ QR ಕೋಡ್ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ದುಡ್ಡು ಕೊಡ್ತಿಲ್ಲ. ಪೇಮೆಂಟ್ ಪ್ರಾಸೆಸ್ ಸುಲಭವಾಗಿ ಕಾಣಿಸಿದ್ರು ಕೂಡ ಅದಕ್ಕೆ ದೊಡ್ಡ ಸಿಸ್ಟಮ್ ವರ್ಕ್ ಆಗ್ತಿರುತ್ತೆ. ನಿಮ್ಗೆ UPI ಆಫ್ ಸ್ಕ್ರೀನ್ ಮೇಲೆ ಏನ್ ಕಾಣಿಸುತ್ತೋ ಅದ್ರ ಹಿಂದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಎಲ್ಲ ಫೈನಾನ್ಷಿಯಲ್ ಸಂಸ್ಥೆಗಳನ್ನ ಸೇರಿಸಿ ಒಂದು ಎಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿದೆ. ಅದು ಬ್ಯಾಂಕ್ ಅಕೌಂಟ್, ಪೇಮೆಂಟ್ ಆಪ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಕೂಡ ಲಿಂಕ್ ಮಾಡುತ್ತೆ. ಇದರಿಂದ ನಿಮ್ಮ ದುಡ್ಡು ಇನ್ನೊಬ್ರಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ನೋಡಿ. ನೀವು ಪೇಮೆಂಟ್ ಎಲ್ಲ ಮಾಡಾದ್ಮೇಲೆ ಸೆಂಡ್ ಕ್ಲಿಕ್ ಮಾಡಿದ ತಕ್ಷಣ ಕೆಲವು ಮಿಲಿ ಸೆಕೆಂಡ್ಗಳಲ್ಲಿ ನಿಮ್ಮ ಕೆಲಸ ಸುಲಭವಾಗತ್ತಲ್ವಾ. ಈಗ ನಿಮ್ಮ UPI ಆಪ್ ನಿಮ್ಮ ಬ್ಯಾಂಕ್ ಜೊತೆ ಮಾತಾಡುತ್ತೆ. ನಿಮ್ಮ ಅಕೌಂಟ್ ನಲ್ಲಿ ಅಷ್ಟು ದುಡ್ಡು ಇದೆಯಾ ಇಲ್ವಾ ಅನ್ನೋದು ಕೂಡ ಚೆಕ್ ಮಾಡುತ್ತೆ. NPCI ರಿಕ್ವೆಸ್ಟ್ ರೂಟ್ ಮಾಡುತ್ತೆ. ಅಂದ್ರೆ ಬೇಸಿಕಲಿ ರಿಸೀವರ್ ಯಾರಿರ್ತಾರೋ ಅವರು ಬ್ಯಾಂಕ್ಗೆ ಸಿಗ್ನಲ್ ಬರುತ್ತಾ ಅನ್ನೋದನ್ನ ನೋಡ್ಕೊಳ್ತಾರೆ. ಅದು ಕ್ರೆಡಿಟ್ ಆಗುತ್ತೋ ಇಲ್ವೋ ಅಂತಾನು ಕೂಡ ಕನ್ಫರ್ಮ್ ಮಾಡುತ್ತೆ. ಆಪ್ ನಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತಾನು ಕೂಡ ತೋರಿಸುತ್ತೆ. ಇದೆಲ್ಲ ತಕ್ಷಣಕ್ಕೆ ಆಗತ್ತೆ ನೋಡಿ. ನಿಮ್ಗೆ ದೊಡ್ಡ ಗ್ರೀನ್ ಟಿಕ್ ಕಾಣಿಸುತ್ತೆ, ಆದ್ರೆ ಹಿಂದೆ ಏನೆಲ್ಲ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿರಲ್ಲ. ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿದಾಗ ಇದೇ ತರ ಆಗುತ್ತೆ ತಾನೆ. ಈ ಸಿಸ್ಟಮ್ ರನ್ ಮಾಡೋದಕ್ಕೆ ಬೇಸಿಕಲಿ ತುಂಬಾ ಖರ್ಚಾಗತ್ತೆ. ಅಂದ್ರೆ ಬೇಕಾಗಿರೋ ಡಿಜಿಟಲ್ ರೇಲ್ಸ್ ಕಟ್ಟೋದಕ್ಕೆ, ಫ್ರಾಡ್ ತಡೆಯೋದಕ್ಕೆ ಮತ್ತೆ ಸಿಸ್ಟಮ್ ಸರಿ ಇರಬೇಕು ಅನ್ಕೊಳ್ಳೋದಕ್ಕೆ, ಇನೋವೇಟಿವ್ ಮಾಡೋದಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕು. ಇದಕ್ಕೆ ದುಡ್ಡು ಎಲ್ಲಿಂದ ತರೋದು? ಈಗ ಪೇಮೆಂಟ್ ನೆಟ್ವರ್ಕ್ ಯೂಸ್ ಮಾಡೋದ್ರಿಂದ ಯಾರಿಗೆ ಜಾಸ್ತಿ ಲಾಭ ಆಗುತ್ತೋ ಅವರಿಂದ ತಗೊಳ್ಬಹುದು. ಈಗ ಮರ್ಚೆಂಟ್ಸ್ಗೆ ಒಳ್ಳೆ ಚಾನ್ಸ್ ಇದೆ. ಯಾಕೆ ಅಂದ್ರೆ ಅವ್ರಿಗೆ ಈ ನೆಟ್ವರ್ಕ್ ಮೂಲಕ ದುಡ್ಡು ಹೋಗತ್ತೆ ಅಲ್ವಾ, ಮತ್ತೆ ಸಿಸ್ಟಮ್ ನಿಂದ ಅವ್ರಿಗೂ ಕೂಡ ತುಂಬಾ ಲಾಭ ಇದೆ. ಅವರ ಕಸ್ಟಮರ್ಗೆ ಚಾರ್ಜ್ ಕೂಡ ಇವರು ನಿಯತ್ತಾಗಿ ಮಾಡಬಹುದು. ನೀವು ಯಾರಿಂದನೂ ಕೂಡ ದುಡ್ಡು ತಗೊಳ್ಳೋದಕ್ಕಾಗಲ್ಲ. ಅಂದ್ರೆ UPI ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತಂದ್ರೆ ಎಕ್ಸ್ಟ್ರಾ ದುಡ್ಡನ್ನ ಕಟ್ಟಬೇಕಾಗಿರೋ ಅವಶ್ಯಕತೆನೇ ಇಲ್ಲ. 0 MDR ಶುರುವಾಗ್ತಿದೆ. 2016ರಲ್ಲಿ UPI ಲಾಂಚ್ ಮಾಡಿದಾಗ MDR ಸಿಸ್ಟಮ್ ನಲ್ಲಿತ್ತು. ಅಂದ್ರೆ ಮರ್ಚೆಂಟ್ಸ್ MDR ಕಟ್ಟಿದ್ರಿಂದ ಸಿಸ್ಟಮ್ ಬೆಳೆಯೋದಕ್ಕೂ ಕೂಡ ಸಹಾಯ ಆಗ್ತಿತ್ತು. ಅಂದ್ರೆ ಸರ್ಕಾರ ಈ ಫೀ ಒಂದು ಪ್ರಾಬ್ಲಮ್ ಅನ್ಕೊಂಡಿದ್ರು. ಜನರು ಹೊಸ ಸಿಸ್ಟಮ್ ಯೂಸ್ ಮಾಡೋದಕ್ಕೆ ಇಷ್ಟ ಪಡ್ತಿರ್ಲಿಲ್ಲ ಅಲ್ವಾ. ಅದಕ್ಕೆ ಸರ್ಕಾರ ಮರ್ಚೆಂಟ್ಸ್ಗೆ ಸಬ್ಸಿಡಿ ಕೂಡ ಕೊಡ್ತು. 2020 ಜನವರಿಯಲ್ಲಿ ನಾವು ನೋಡಿದಾಗ ಸಿಚುವೇಶನ್ ಸ್ವಲ್ಪ ಚೇಂಜ್ ಆಯ್ತು ನೋಡಿ. UPI ಮತ್ತೆ ರೂಪೇ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ನಲ್ಲಿ MDR ಚಾರ್ಜಸ್ 0ಗೆ ಇಳಿಯತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಇನ್ನು ಸರ್ಕಾರದ ಪ್ರಕಾರ ಡಿಜಿಟಲ್ ಇಂಡಿಯಾ ಉದ್ದೇಶ ಸಕ್ಸಸ್ ಆಗೋದಕ್ಕೆ ಈ ಪಾಲಿಸಿ ಏನಿದೆ ಅಲ್ವಾ, ಇದು ತುಂಬಾ ಮುಖ್ಯ ಆಗಿದೆ. ಅಂದ್ರೆ ಜಾಸ್ತಿ ಸಣ್ಣ ಬಿಸ್ನೆಸ್ ಈ ಪೇಮೆಂಟ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಮರ್ಚೆಂಟ್ಸ್ಗೆ ಎಕ್ಸ್ಟ್ರಾ ಫೀಸ್ ಕಟ್ಟೋದಕ್ಕಾಗಲ್ಲ, ಅದಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಅವರು ಕೂಡ ನಂಬಿರೋದು. ಏನ್ ಮಾಡಿದ್ರು ಅದು ಸಕ್ಸಸ್ ಆಯ್ತು. ಅಂದ್ರೆ ಫೀಸ್ ಇಲ್ಲದೆ ಇರೋದ್ರಿಂದ ಚಿಕ್ಕ ಬಿಸ್ನೆಸ್ ಇರೋರು ಈ ಸಿಸ್ಟಮ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಬಹುದು ಅಂತಾನು ಕೂಡ ಗೊತ್ತಾಯ್ತು. QR ಕೋಡ್ ಬೇಸ್ಡ್ ಪೇಮೆಂಟ್ಸ್ನ ಸೊಲ್ಯೂಷನ್ಗೆ ಬೆಂಬಲ ಕೂಡ ಕೊಡ್ತು. ಈಗ ಕಾರ್ಡ್ ಯೂಸ್ ಮಾಡೋ ಮಷಿನ್ಗಿಂತ QR ಸಿಸ್ಟಮ್ ತುಂಬಾ ಸುಲಭವಾಗಿ ಕಾಣ್ತಿತ್ತು, ಮತ್ತೆ ಅಗ್ಗದ ದರದಲ್ಲೂ ಕೂಡ ಸಿಕ್ತಿತ್ತು. ಹಾಗೆ ಇದಕ್ಕೆ ಕಡಿಮೆ ಟ್ರಾನ್ಸಾಕ್ಷನ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೇಕಾಗಿತ್ತು. ಈಗ ಡಿಜಿಟಲ್ ಪೇಮೆಂಟ್ ಸೊಲ್ಯೂಷನ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಇದನ್ನ ಕೊಡುವುದಕ್ಕೆ ಕಡಿಮೆ ತೊಂದರೆಗಳು ಕೂಡ ಇತ್ತು. ಇದರಿಂದ ತುಂಬಾ ಜನ ಫಾರ್ಮಲ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಶಿಫ್ಟ್ ಆದ್ರು ಕೂಡ. ಅಂದ್ರೆ ಪೂರ್ತಿ ಕ್ಯಾಶ್ ನಲ್ಲಿ ವರ್ಕ್ ಮಾಡ್ತಿದ್ದ ಮರ್ಚೆಂಟ್ಸ್ಗೆ ಅವರ ಫೈನಾನ್ಷಿಯಲ್ ರೆಕಾರ್ಡ್ ನ ನೋಡಿದಾಗ ಮೇಂಟೈನ್ ಮಾಡೋದಕ್ಕೆ ತುಂಬಾ ಸಹಾಯ ಆಯ್ತು. ಇನ್ನು ಬ್ಯಾಂಕ್ಗಳು ಅವರ ಬಿಸ್ನೆಸ್ ಲೋನ್ ಕೊಡೋದಕ್ಕೆ ರೆಡಿ ಇದ್ರು ಕೂಡ. ಯಾಕೆ ಅಂದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ವೆರಿಫೈ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಆಗ್ತಾ ಇತ್ತು. ಮರ್ಚೆಂಟ್ಸ್ UPI ಯೂಸ್ ಮಾಡ್ದಂಗೆ ಈ ಕನ್ಸ್ಯೂಮರ್ಸ್ ಯೂಸ್ ಮಾಡೋದಕ್ಕೂ ಸಹ ಶುರು ಮಾಡ್ಕೊಂಡ್ರು ನೋಡಿ. ದೊಡ್ಡ ಸಿಟಿಗಳಲ್ಲಿ UPI ಎಲ್ರಿಗೂ ಕೂಡ ಈಸಿಯಾಗಿ ಸಿಗೋ ಪೇಮೆಂಟ್ ಮೆಥಡ್ ಆಯ್ತು ಅಲ್ವಾ. ನೀವು ತುಂಬಾ ಕಡೆ ನೋಡಿರ್ಬೋದು, ಆದ್ರೆ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ.
MDR ತೆಗೆದಿದ್ದಕ್ಕೆ UPI ಜಾಸ್ತಿ ಯೂಸ್ ಮಾಡಿದ್ರು ಕೂಡ ಸಿಸ್ಟಮ್ ರನ್ ಮಾಡೋದಕ್ಕೆ ಬೇಕಾಗಿರೋ ದುಡ್ಡು ಕಮ್ಮಿ ಆಗ್ತಾ ಇಲ್ಲ. ಬ್ಯಾಂಕ್ಗಳಿಗೆ ಮತ್ತೆ ಪೇಮೆಂಟ್ ಪ್ರೊವೈಡರ್ಸ್ಗೆ ದುಡ್ಡು ಮಾಡೋ ದಾರಿ ಇಲ್ದಂಗ ಆಗೋಯ್ತು ನೋಡಿ. ಅದಕ್ಕೆ ಈ ಕಂಪನಿಗಳು ಸಿಸ್ಟಮ್ ಸಸ್ಟೈನಬಿಲಿಟಿ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರು. ಈಗ ನಾಣ್ಯನ ತಗೊಳ್ಳೋಣ, ಅದ್ರದ್ದು ಇನ್ನೊಂದು ಮುಖ ಏನು? ಸಸ್ಟೈನಬಿಲಿಟಿ ಚಿಂತೆಗಳು. ಈಗ MDR ತೆಗೆದಿದ್ದಕ್ಕೆ ಮರ್ಚೆಂಟ್ಸ್ಗೆ ಲಾಭ ಆದ್ರೂ ಕೂಡ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ನ ನಾವು ನೋಡಿದಾಗ ಅವ್ರಿಗೆ ಖುಷಿ ಇರಲಿಲ್ಲ. ಅವ್ರಿಗೆ ಏನೂ ಸಿಗದೆ ಇಂಡಿಯಾದ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗೆ ದುಡ್ಡು ಹಾಕಬೇಕಾಗಿತ್ತು. ಒಂದ್ ಪಕ್ಷ MDR ಇಲ್ಲದೆ ಹೋದ್ರೆ ಲಾಂಗ್ ರನ್ ನಲ್ಲಿ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ಬೋದು ಅಂತ ಇಕಿಗೈ ಕಾನೂನಿನ ಆರ್ಟಿಕಲ್ ಅಲ್ಲಿ ಹೇಳಿದೆ. ದುಡ್ಡು ಬರ್ಲಿಲ್ಲ ಅಂದ್ರೆ ಡಿಜಿಟಲ್ ಪೇಮೆಂಟ್ಸ್ ಏನಾಗುತ್ತೆ, ಇನ್ವೆಸ್ಟ್ ಮಾಡೋದಕ್ಕೆ ಬ್ಯಾಂಕ್ ಹತ್ರ ಕಾರಣನೇ ಇರೋದಿಲ್ಲ. ಯಾರಿಗೆ ಹೆಲ್ಪ್ ಆಗ್ತಾ ಇದೆ? ಝೀರೋ MDR ಇಂದ ಸಣ್ಣ ಬಿಸ್ನೆಸ್ಗಿಂತ ಆಲ್ರೆಡಿ ದುಡ್ಡಿರೋ ದೊಡ್ಡ ಬಿಸ್ನೆಸ್ಗೆ ಹೆಲ್ಪ್ ಆಗ್ತಿದೆ ಅಂತ ಇಕಿಗೈ ಕಾನೂನು ಹೇಳಿದೆ. ಈಗ ಸಣ್ಣ ಮರ್ಚೆಂಟ್ಸ್ಗೆ ಇದರಿಂದ ಏನು ಕೂಡ ಲಾಭ ಸಿಗಲ್ಲ ಅಲ್ವಾ? ಅವರ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ನೋಡಿದಾಗ ಕಮ್ಮಿ ಇರೋದ್ರಿಂದ ಅವರು ಕಮ್ಮಿ MDR ನ ಕಟ್ಟಬೇಕಾಗತ್ತೆ. ಈ ಪಾಲಿಸಿ ಮಾರ್ಕೆಟಿಂಗ್ ಇನ್ಸೆಂಟಿವ್ಸ್ ನ ಡಿಸ್ಟ್ರೋಟ್ ಮಾಡುತ್ತೆ ನೋಡಿ. UPI ಟ್ರಾನ್ಸಾಕ್ಷನ್ಸ್ ಇಂದ ಕರೆಕ್ಟ್ ಆಗಿ ದುಡ್ಡು ಬರ್ದೇ ಇರೋದ್ರಿಂದ ಬ್ಯಾಂಕ್ ಮತ್ತೆ ಪೇಮೆಂಟ್ ಪ್ರೊವೈಡರ್ಸ್ ಇಂಡೈರೆಕ್ಟ್ ಚಾರ್ಜ್ ಅನ್ನ ಹಾಕ್ತಿದ್ದಾರೆ. ಈಗ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಡೇಟಾ ಮಾರಬೇಕು ಅಂತ ಮತ್ತೆ ಅಡ್ವರ್ಟೈಸ್ಮೆಂಟ್ಸ್ ಜಾಗನ ಕೂಡ ಮಾರ್ತಿದ್ದಾರೆ. ಒಂದು ಸರಿಯಾಗಿರೋ ಬಿಸ್ನೆಸ್ ಮೋಸದಿಂದ ಕೂಡ್ಕೊಂಡಿದೆ ಗೊತ್ತಾ? ಗೌರ್ಮೆಂಟ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಏನಿರೋಲ್ಲ ಬಿಡಿ. ಅದರಿಂದ ಇಂಡಸ್ಟ್ರಿಯ ರೆವಿನ್ಯೂ ಲಾಸ್ ತುಂಬೋಕೆ ಇನ್ಸೆಂಟಿವ್ ಸ್ಕೀಮ್ಸ್ ತಂದಿದೆ. ಅಂದ್ರೆ 1389 ಕೋಟಿಯಿಂದ ಸ್ಕೀಮ್ ಬಡ್ಜೆಟ್ ಅನ್ನು ನಾವು ನೋಡಿದಾಗ ಜಾಸ್ತಿ ಮಾಡಿಕೊಂಡು 2210 ಕೋಟಿಗೆ ತಗೊಂಡ್ ಬಂದ್ರು. 2023 ಹಾಗೂ 24ರಲ್ಲಿ ನಾವು ನೋಡಿದಾಗ 3631 ಕೋಟಿಗೆ ಏರ್ಸಿದ್ರು ಕೂಡ. ಅಂದ್ರೆ 2024 ಹಾಗೂ 25ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ 2000ವರೆಗಿನ ಸಣ್ಣ UPI ಟ್ರಾನ್ಸಾಕ್ಷನ್ಸ್ ಪ್ರೋತ್ಸಾಹ ಮಾಡಬೇಕು ಅಂತಾನೆ 1500 ಕೋಟಿಯನ್ನ ಕೊಡ್ತಿದ್ದಾರೆ. ಪೇಮೆಂಟ್ ಇಂಡಸ್ಟ್ರಿಗೆ ಇದು ಸಾಕು ಅಂತ ಖಂಡಿತವಾಗ್ಲೂ ಅನ್ಸಲ್ಲ ಅಲ್ವಾ? UPI ಇನ್ಫ್ರಾಸ್ಟ್ರಕ್ಚರ್ ಬೆಳೆಸೋದಕ್ಕೆ ಮತ್ತೆ ಮೇಂಟೈನ್ ಮಾಡೋದಕ್ಕೆ ವರ್ಷಕ್ಕೆ 10,000 ಕೋಟಿ ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಆ ಫಿಗರ್ ಹೆಂಗೆ ಬಂತು ಅಂತ ನಮಗೂ ಕೂಡ ಗೊತ್ತಿಲ್ಲ. ಇನ್ನು MDR ವಾಪಸ್ ತಗೊಂಡ್ ಬಂದ್ರೆ ಏನೆಲ್ಲ ಪ್ರಶ್ನೆಗಳು ಬರುತ್ತೆ? ಪೇಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಧಾನಿಗೆ ಲೆಟರ್ ಬರೆದಿದ್ದಾರೆ ಅಂತ ನಾನು ನಿಮ್ಗೆ ಆಗ್ಲೇ ಹೇಳಿದೆ. ಪರಿಸ್ಥಿತಿ ಕಷ್ಟನೂ ಕೂಡ ಆಗ್ತಿದೆ. ಇಂಡಿಯಾದಲ್ಲಿರೋ 6 ಕೋಟಿ ಮರ್ಚೆಂಟ್ಸ್ ಗಳಲ್ಲಿ 90% ಸಣ್ಣವರು, ವರ್ಷಕ್ಕೆ 20 ಲಕ್ಷಕ್ಕಿಂತ ಕಮ್ಮಿ ಟರ್ನ್ ಓವರ್ ಇರೋರು. ಅವ್ರನ್ನ ಬಿಟ್ಟು ದೊಡ್ಡ ಮರ್ಚೆಂಟ್ಸ್ಗೆ 0.3% MDR ಹಾಕಿದ್ರೆ ಏನ್ ಪ್ರಾಬ್ಲಮ್ ಇರುತ್ತೆ ನೋಡಿ. ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು 2%, ಮತ್ತೆ ಪ್ರೀಪೇಡ್ ಇನ್ಸ್ಟ್ರೂಮೆಂಟ್ಸ್ ನಾವು ನೋಡಿದಾಗ ಅದಕ್ಕೆ ಸುಮಾರು 1.5% ಚಾರ್ಜ್ ಮಾಡೋ MDRಗಳಿಗೆ ಕಂಪೇರ್ ಮಾಡಿದ್ರೆ ಇದು ಖಂಡಿತವಾಗ್ಲೂ ಕಡಿಮೆ. ಸರ್ಕಾರ ಒಪ್ಕೊಂಡ್ರೆ ಏನಾಗ್ಬೋದು? ಇಲ್ಲಿ ಕೆಲವು ವಿಷಯಗಳನ್ನ ನಾವು ಯೋಚನೆ ಮಾಡಲೇಬೇಕಾಗತ್ತೆ. UPIಗೆ MDR ಆಡ್ ಮಾಡಿದ್ರೆ ಯೂಸರ್ಸ್ಗೆ ಪ್ರಾಬ್ಲಮ್ ಆಗುತ್ತಾ? ಮರ್ಚೆಂಟ್ಸ್ ಬೆಲೆ ಜಾಸ್ತಿ ಮಾಡಿದ್ರೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅದು ಲೆಸ್ ಅಟ್ರಾಕ್ಟಿವ್ ಆಗ್ಬೋದಲ್ವಾ? ಅಂದ್ರೆ UPI ಅಟ್ರಾಕ್ಟಿವ್ ಆಗಿರಲ್ವಾ ಅಂತ. ಇನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಲ್ಲಿ ನಾವು ನೋಡಿದಾಗ ಇಂಡಿಯಾ ಸಾಧನೆ ಮಾಡಿರೋದು ಕೂಡ ಕಡಿಮೆ ಆಗ್ಬೋದಾ? UPI ನಲ್ಲಿರೋ ಝೀರೋ MDR ಪಾಲಿಸಿ ಇದ್ರೂ ಕೂಡ ಮರ್ಚೆಂಟ್ಸ್ ಪೇಮೆಂಟ್ ಕಂಪನಿಗಳಿಗೆ ಫೀಸ್ ಕಟ್ಟಲೇಬೇಕಾಗತ್ತೆ. ಅದನ್ನ ಸರ್ವಿಸ್ ಮತ್ತೆ ಈ ಕನ್ವೀನಿಯನ್ಸ್ ಚಾರ್ಜಸ್ ಅಂತಾನೂ ಕೂಡ ಹೇಳ್ತಾರೆ ನೋಡಿ. MDR ಸರಿ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೋ ಅಥವಾ ಮರ್ಚೆಂಟ್ಸ್ ಮತ್ತೆ ಕನ್ಸ್ಯೂಮರ್ಸ್ಗೆ ಇನ್ನೊಂದು ಖರ್ಚು ತರುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಮುಖ್ಯ ಪ್ರಶ್ನೆ ಏನ್ ಗೊತ್ತಾ? MDR ಇಲ್ಲದೆ UPI ಸಿಸ್ಟಮ್ ಬೆಳೆಯೋದಕ್ಕೆ ಆಗುತ್ತಾ ಅಥವಾ ಒಂದು ಸಣ್ಣ ಫೀಸ್ ತಗೊಂಡ್ರೆ ಮಾತ್ರ ಸಕ್ಸಸ್ ಆಗೋಕೆ ಸಾಧ್ಯನಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ರೂಪಾಯಿ ಮತ್ತೆ ಹೇಗೆ ಬರ್ತಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ನೋಡಿ. ಇತ್ತೀಚೆಗೆ ರೂಪಾಯಿ ಏರಿಳಿತ ಕಾಣ್ತಿತ್ತು ಅಲ್ವಾ? ಕೆಲವು ವಾರದ ಹಿಂದೆ ನಾವು ನೋಡಿದಾಗ ಡಾಲರ್ ಮುಂದೆ ರೂಪಾಯಿ ವೀಕ್ ಆಗ್ತಿದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ 86 ರೂಪಾಯಿ ಹತ್ರಕ್ಕೆ ಬಂದಿದೆ ನೋಡಿ. ಕರೆನ್ಸಿ ಮಾರ್ಕೆಟ್ ನಲ್ಲಿ ಇದು ಒಂದು ದೊಡ್ಡ ಚೇಂಜ್ ಅಲ್ವಾ? ತುಂಬಾ ದಿನದಿಂದ ಡೌನ್ ಆಗ್ತಿದ್ದ ರೂಪಾಯಿ ಸಡನ್ ಆಗಿ ತನ್ನ ದಿಕ್ಕನ್ನೇ ಬದಲಾಯಿಸಿದೆ. ಏನ್ ನಡೀತಿದೆ? ಇದು ಟರ್ನಿಂಗ್ ಪಾಯಿಂಟ್ ಏನಾದ್ರೂ ಆಗಿದ್ಯಾ? ರೂಪಾಯಿಗೆ ಇನ್ನೂ ಪ್ರಾಬ್ಲಮ್ ಏನಾದ್ರೂ ಇಲ್ವಾ? ಅಥವಾ ಇದೆಲ್ಲ ಕೂಡ ಸುಮ್ಮನೆ ಟೆಂಪ್ರರಿ ಪರಿಹಾರನ? ಇದ್ರ ಬಗ್ಗೆ ಯಾಕೆ ನಾವು ಕೇರ್ ಮಾಡಬೇಕು? ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕರೆನ್ಸಿ ಮೂವ್ಮೆಂಟ್ ಯಾಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ನಿಮ್ಮ ದೇಶದ ಕರೆನ್ಸಿ ಸ್ಟ್ರಾಂಗ್ ಆದ್ರೆ ನೀವು ವಿದೇಶಿ ಗೂಡ್ಸ್ ಕೊಂಡ್ಕೊಳ್ಳುವಾಗ ನಿಮ್ ಹತ್ರ ಜಾಸ್ತಿ ದುಡ್ಡಿರತ್ತೆ ಅಲ್ವಾ? ಈಗ ಇಂಪೋರ್ಟೆಡ್ ಐಫೋನ್ ಒಂದು ಕಡಿಮೆ ದರದಲ್ಲಿ ಸಿಗತ್ತೆ ಅಂತ ಅನ್ಕೊಳ್ಳೋಣ. ವಿದೇಶಕ್ಕೆ ಟ್ರಿಪ್ ನ ಪ್ಲಾನ್ ಮಾಡಿದ್ರೆ ಹೋಟೆಲ್ ಖರ್ಚು ಕೂಡ ಕಮ್ಮಿ ಆಗತ್ತೆ. ನಿಮ್ಮ ಎಕ್ಸ್ಪೋರ್ಟ್ಸ್ ಏನಿರುತ್ತೆ ಅದನ್ನ ಬೇರೆಯವರು
ಬೇರೆಯವರು ಕೊಂಡ್ಕೊಳ್ಳೋದು ಕಾಸ್ಟ್ಲಿ ಆಗತ್ತೆ ಅಲ್ವಾ. ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ನಿಮ್ಗೆ ನಷ್ಟ ಆಗ್ಬೋದು. ನಿಮ್ಮ ಕರೆನ್ಸಿ ವೀಕ್ ಆದ್ರೆ ಇಂಪೋರ್ಟ್ ಕಾಸ್ಟ್ಲಿ ಆಗತ್ತೆ. ಅಂದ್ರೆ ಎಕ್ಸ್ಪೋರ್ಟ್ಸ್ಗೆ ಬೇರೆಯವರು ಜಾಸ್ತಿ ಕೊಡೋದಕ್ಕೆ ರೆಡಿ ಇರ್ತಾರೆ ಅಂತ. ಇದರಿಂದ ಕೆಲವರಿಗೆ ಲಾಭ ಆದ್ರೆ ಕೆಲವರಿಗೆ ನಷ್ಟ ಆಗತ್ತೆ. ಅಂದ್ರೆ ಎಕನಾಮಿಗೆ ಕರೆನ್ಸಿ ಮೂವ್ಮೆಂಟ್ಸ್ ಮುಖ್ಯ ಆಗತ್ತೆ. ಅದರಲ್ಲೂ ಕೂಡ ಇಂಡಿಯಾದಂತಹ ಬೆಳವಣಿಗೆ ಆಗ್ತಿರೋ ದೇಶದಲ್ಲಿ ಡೊಮೆಸ್ಟಿಕ್ ಕನ್ಸಪ್ಷನ್ ಮತ್ತೆ ಎಕ್ಸ್ಪೋರ್ಟ್ಸ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ರೂಪಾಯಿಗೆ ಬೇಸಿಕಲಿ ಏನ್ ನಡೀತಿದೆ ನೋಡಿ. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ MUFG ಇಂಡಿಯನ್ ರೂಪಾಯಿ ಬಗ್ಗೆ ಒಂದು ಅನಾಲಿಸಿಸ್ ನ ಮಾಡಿದೆ. ಅದರಲ್ಲಿ ಕರೆನ್ಸಿ ಮೂವ್ಮೆಂಟ್ಸ್ ಏನ್ ಕಾರಣ ಕೊಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಡೀಟೇಲ್ಡ್ ಆಗಿ ಹೇಳಿರೋದು. ರೂಪಾಯಿ ತಿಂಗಳಗಟ್ಲೆ ಸರಿ ಇರ್ಲಿಲ್ಲ, ಹೌದು. ಗ್ರೋತ್ ಕೂಡ ಸರಿಯಾಗಿ ಆಗ್ತಿರ್ಲಿಲ್ಲ. ಇನ್ಫ್ಲೇಷನ್ ಮತ್ತೆ ಟ್ರೇಡ್ ಡೆಫಿಸಿಟ್ಸ್ ಕೂಡ ಪ್ರಾಬ್ಲಮ್ ಕೊಡ್ತಿತ್ತು. ಇನ್ನು ಫಾರಿನ್ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ರು ಅವರು ದುಡ್ಡು ಹಾಕೋದು ಕೂಡ ಬಿಟ್ಟಿದ್ರು. ಇನ್ನು RBI ಕೂಡ ತುಂಬಾ ದಿನ ಆದ್ಮೇಲೆ ಮಾರ್ಕೆಟ್ಗೆ ಬರೋದನ್ನ ನಿಲ್ಲಿಸಿ ರೂಪಾಯಿಗೆ ತನ್ನ ದಾರಿ ತಾನು ಹುಡ್ಕೊಳ್ಬೇಕಾಗಿತ್ತು, ಆ ರೀತಿ ಬಿಟ್ಬಿಟ್ಟಿತ್ತು. ಅವಾಗ ರೂಪಾಯಿ ವೀಕ್ ಆಗ್ಬೋದು ಅಂತ MUFG ಅವರು ಅಂದ್ಕೊಂಡಿದ್ರು. ಆದ್ರೆ ಮಾರ್ಚ್ ನಲ್ಲಿ ರೂಪಾಯಿ ಮತ್ತೆ ಸ್ಟ್ರಾಂಗ್ ಆಯ್ತು ನೋಡಿ. ಇದಕ್ಕೆ ಕಾರಣಗಳು ಗ್ಲೋಬಲ್ ಮತ್ತು ಲೋಕಲ್ ಎರಡೂ ಮಿಕ್ಸ್ ಆಗಿವೆ ಅಂತ. ಇದು MUFG ಕೊಡ್ತಿರೋ ಅಂತ ಕಾರಣ. ಮೊದಲಿಗೆ ಗ್ಲೋಬಲ್ ಫ್ಯಾಕ್ಟರ್ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಯೂರೋ ಸ್ಟ್ರಾಂಗ್ ಆಗಿ ಬೆಳೀತು. ಜರ್ಮನಿ ಅವರು ದುಡ್ಡು ಖರ್ಚು ಮಾಡಿ ಫಿಸ್ಕಲ್ ಸ್ಟಿಮ್ಯುಲಸ್ ನ ತಂದಿದ್ದಕ್ಕೆ ಹಿಂಗಾಗಿದ್ದು. ಈಗ ಯೂರೋ ಸ್ಟ್ರಾಂಗ್ ಆದಂಗೆ ಡಾಲರ್ ವೀಕ್ ಆಯ್ತು ಅಲ್ವಾ. ಮತ್ತೆ ರೂಪಾಯಿ ತರ ಕರೆನ್ಸಿಗಳಿಗೆ ಒಂದು ಬ್ರೀತ್ ಮಾಡೋದಕ್ಕೆ ಜಾಗನೂ ಸಹ ಸಿಕ್ತು. ಇನ್ನೊಂದ್ ಕಡೆ ನಾವು ನೋಡಿದ್ರೆ ಇಂಡಿಯನ್ ಟ್ರೇಡ್ ಸರಿ ಇತ್ತು. ಸರ್ವಿಸ್ ಎಕ್ಸ್ಪೋರ್ಟ್ ಸ್ಟ್ರಾಂಗ್ ಆಯ್ತು ಕೂಡ. ಗೋಲ್ಡ್ ಮತ್ತೆ ಆಯಿಲ್ ಇಂಪೋರ್ಟ್ ನ ನಾವು ನೋಡಿದಾಗ ಇದು ಡೌನ್ ಆಗಿದ್ದಕ್ಕೆ ಟ್ರೇಡ್ ಡೆಫಿಸಿಟ್ಸ್ ಕಮ್ಮಿ ಆಯ್ತು. ಫೆಬ್ರವರಿಯಲ್ಲಿ ಗೂಡ್ಸ್ ಮತ್ತೆ ಸರ್ವಿಸ್ ಟ್ರೇಡ್ ಬ್ಯಾಲೆನ್ಸ್ ನಾವು ನೋಡಿದಾಗ ಅದು ಕೂಡ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿತ್ತು. ಈ ತರ ಆಗೋದು ಇಂಡಿಯಾದಲ್ಲಿ ಅಪರೂಪ ಅಲ್ವಾ. ಹಾಗೇನೆ ಇನ್ಫ್ಲೇಷನ್ ಕೂಡ ಅನ್ಕೊಂಡಿದ್ದಕ್ಕಿಂತ ಕಮ್ಮಿ ಇತ್ತು ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಯ್ತು. ಇನ್ನು ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಬಾಂಡ್ಸ್ಗೆ ಸಪೋರ್ಟ್ ಮಾಡ್ತಿದ್ರು ಕೂಡ. ಮಾರ್ಚ್ ಕೊನೆಯಲ್ಲಿ ನಾವು ನೋಡಿದಾಗ ಗ್ಲೋಬಲ್ ಈಕ್ವಿಟಿ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಇಂದ $1 ಬಿಲಿಯನ್ ಗಿಂತ ಜಾಸ್ತಿ ದುಡ್ಡು ಬಂತು. ಹಾಗಿದ್ರೆ ಮುಂದೆ ಏನ್ ಬರುತ್ತೆ? ಇಲ್ಲಿಂದ ವಿಷಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ರೂಪಾಯಿ ಇತ್ತೀಚೆಗೆ ಸ್ಟ್ರಾಂಗ್ ಇದ್ರೂ ಕೂಡ ಮುಂದೆ ವೀಕ್ ಆಗ್ಬೋದು ಅಂತ MUFG ಅವರು ನಂಬ್ಕೊಂಡಿದ್ದಾರೆ. ಅವರು ಈಗ ರೂಪಾಯಿ ಬಗ್ಗೆ ತಟಸ್ಥರವಾಗಿದ್ದಾರೆ. ಆದ್ರೆ ಅವರು ಮುಂದೆ ಚೆನ್ನಾಗಿರುತ್ತಾ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ವರ್ಷದ ಕೊನೆಗಳಲ್ಲಿ ನಾವು ನೋಡಿದಾಗ ಡಾಲರ್ಗೆ ಏನಿಲ್ಲ ಅಂದ್ರೂ ಕೂಡ 87.50 ರೂಪಾಯಿ ಇರುತ್ತೆ ಅಂತ ರಿವೈಸ್ ಮಾಡಿದ್ದಾರೆ. ಅದು ಈಗ ಇರೋದಕ್ಕಿಂತ ಡೆಪ್ರಿಸಿಯೇಷನ್ ಆಗುತ್ತೆ ಅಂತ ಹೇಳ್ತಿದೆ ನೋಡಿ. ಹುಷಾರಾಗಿರೋದಕ್ಕೆ ಕಾರಣ ಏನು? ಟ್ರಂಪ್ ಟ್ಯಾರಿಫ್ಸ್ ನೋಡಿ. ಟ್ರಂಪ್ ಮತ್ತೆ ಬರ್ತಾರೆ ಅನ್ನೋ ಭಯ ಖಂಡಿತವಾಗ್ಲೂ ಇದೆ. ಅವರು ಟ್ಯಾರಿಫ್ ಹಾಕಿದ್ರೆ ಇಂಡಿಯಾಗೆ ಹೊಡೆತ ಬೀಳತ್ತೆ ಅಲ್ವಾ. ಟ್ರಂಪ್ ದೇಶದ ಮೇಲೆ ಟ್ಯಾರಿಫ್ ಹಾಕೋದ್ರಿಂದ ಇಂಡಿಯಾದ ಎಕ್ಸ್ಪೋರ್ಟ್ಸ್ ಮೇಲೆ ಇರೋ ಟ್ಯಾರಿಫ್ 2.8% ಇಂದ 9.5% ಆಗತ್ತೆ ಅಂತ MUFG ಅವರು ಹೇಳ್ತಿರೋದು. ಅವರು ಪ್ರಾಡಕ್ಟ್ ಮೇಲೆ ಇರೋ ಟ್ಯಾರಿಫ್ ನ ಹಾಕಿದ್ರೆ 15% ತಲುಪಬಹುದು. ಅದು ಕಷ್ಟ ಆದ್ರೂ ಕೂಡ ಮೊದಲನೇ ಸನ್ನಿವೇಶದಿಂದನೂ ಕೂಡ ತುಂಬಾ ತೊಂದರೆ ಆಗತ್ತೆ. ಇನ್ನು ಇಂಡಿಯಾ ಎಕ್ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಲ್ಲ ಅಂದ್ರೂ ಕೂಡ US ಒಂದು ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಅಲ್ವಾ. USಗೆ ಎಕ್ಸ್ಪೋರ್ಟ್ ಮಾಡೋದು ಇಂಡಿಯಾದ GDP ನಾವು ನೋಡಿದಾಗ 2%. ಅಂದ್ರೆ ನೀವು ವ್ಯಾಲ್ಯೂ ಆಡೆಡ್ ಎಕ್ಸ್ಪೋರ್ಟ್ಸ್ ನ ತಗೊಂಡ್ರೆ ಆ ಫಿಗರ್ 4% ಆಗುತ್ತೆ. ಟ್ಯಾರಿಫ್ ಬಂದ್ರೆ ತೊಂದರೆ ಖಂಡಿತವಾಗ್ಲೂ ಆಗತ್ತಲ್ವಾ. ಇಂಡಿಯಾದಲ್ಲಿ ಟ್ಯಾರಿಫ್ ಅಲ್ಲದೆ ಬೇರೆ ಬೇರೆ ಕಿರಿಕಿರಿಗಳು ಕೂಡ ಇದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ರೆಗ್ಯುಲೇಟರಿ ತೊಂದರೆಗಳಾಗಿರ್ಬೋದು, ಮತ್ತೆ ಸಬ್ಸಿಡಿ ಬಗ್ಗೆ US ಟ್ರೇಡ್ ರಿಪೋರ್ಟ್ ನಲ್ಲಿ ಹೇಳಿರೋದು ನೋಡಿ. ಇಂಡಿಯಾ ಏನೋ ಟ್ಯಾರಿಫ್ ಕಮ್ಮಿ ಮಾಡೋದಕ್ಕೆ ಒಂದ್ ಕಡೆ ಟ್ರೈ ಮಾಡ್ತಿದೆ. ಆದ್ರೆ US ಏನ್ ಮಾಡುತ್ತೋ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕು. ವರ್ಷದ ಕೊನೆಯಲ್ಲಿ ಇಂಡಿಯಾ ಮತ್ತೆ US ಒಂದು ಟ್ರೇಡ್ ಡೀಲ್ ಮಾಡ್ಕೊಳ್ಬಹುದು. ಅದು ನಮಗೆ ಲಾಂಗ್ ರನ್ ಅಲ್ಲಿ ಸಹಾಯ ಮಾಡುತ್ತೆ ಅಂತ MUFG ಅವರು ಹೇಳ್ತಿರೋದು. US ಏಪ್ರಿಲ್ ನಿಂದ ಇಂಡಿಯನ್ ವಸ್ತುಗಳ ಮೇಲೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಬಹುದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸಬ್ ಪಾರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್. ಇಂಡಿಯಾದಲ್ಲಿ ಗ್ರೋತ್ ಅಷ್ಟೇನು ಚೆನ್ನಾಗಿಲ್ಲ ಅಂತ MUFG ಅವರು ಹೇಳ್ತಿರೋದಲ್ವಾ. ಜನವರಿಲಿ ನಾವು ನೋಡಿದಾಗ ಕುಂಭಮೇಳ ಇರೋದ್ರಿಂದ ಗ್ರೋತ್ ಚೆನ್ನಾಗಿತ್ತು. ಆದ್ರೆ ಈಗ ಮತ್ತೆ ಸರಿ ಇಲ್ಲ. ಇನ್ನು ಗ್ರೋತ್ ನಾವು ನೋಡಿದಾಗ 6 to 6.5% ಅಷ್ಟೇ ಇರೋದು. ಅದು ಮೊದಲಿನ 7 to 8% ಗಿಂತ ಕಮ್ಮಿ ಇದೆ. RBI ಲೋನ್ಗೆ ಕೆಲವು ರೂಲ್ಸ್ ಮಾಡಿದ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ನಿಧಾನ ಆಗ್ತಾ ಇದೆ ನೋಡಿ. ಹಾಗಾದ್ರೆ RBI ಡಾಲರ್ನ ಖರೀದಿ ಮಾಡ್ತಾರೆ ಅಂತನ ರೂಪಾಯಿ ಬೀಳೋದಕ್ಕೆ RBI ಕಾರಣ ಅಂತ MUFG ಹೇಳ್ತಿರೋದು. ಅಂದ್ರೆ RBI ಇತ್ತೀಚೆಗೆ ಎಕ್ಸ್ಚೇಂಜ್ ವಿಚಾರದಲ್ಲಿ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ.
RBI ಹತ್ರ ಏನಿಲ್ಲ ಅಂದ್ರೂ ಕೂಡ $77 ಬಿಲಿಯನ್ ಶಾರ್ಟ್ ಪೊಸಿಷನ್ಸ್ ಇದೆ. ಅವರು ಡಾಲರ್ ಕೊಂಡ್ಕೊಳ್ಬೇಕು. RBI ಡಾಲರ್ ಕೊಂಡ್ರೆ USD ಮತ್ತೆ INR ಕೂಡ ಜಾಸ್ತಿ ಆಗತ್ತೆ. ಒಳ್ಳೇದೇನೋ ಇದೆ, ಇದರಲ್ಲಿ ಸ್ವಲ್ಪ ಖುಷಿ ಪಡೋ ವಿಷಯನೂ ಕೂಡ ಇದೆ. ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಕಮ್ಮಿ ಮಾಡ್ದಂಗೆ ಇದರಿಂದ ಕನ್ಸ್ಯೂಮರ್ಸ್ಗೆ ಹೆಲ್ಪ್ ಆಗುತ್ತೆ ನೋಡಿ. MVFG ಪ್ರಕಾರ RBI ಈ ವರ್ಷ 3 ಸಲ ರೇಟ್ ಕಟ್ ಮಾಡುತ್ತೆ. ಏಪ್ರಿಲ್, ಆಗಸ್ಟ್ ಮತ್ತೆ ಡಿಸೆಂಬರ್ ಅಲ್ಲಿ ರೆಪೋ ರೇಟ್ ಏನಿಲ್ಲ ಅಂದ್ರೂ ಕೂಡ 5.50% ಇಳಿಯತ್ತೆ ಅಂತ. ಭಾರತದಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗ್ತಿರೋದು ಕೂಡ ಇದೊಂದು ರೀಸನ್. ಇನ್ನು ಫುಡ್ ಪ್ರೈಸ್ ಜಾಸ್ತಿ ಆಗೋದು ಕಂಟ್ರೋಲ್ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಪೋವೆಲ್ ರೇಟ್ ಕಟ್ ಮಾಡೋದಕ್ಕೆ ಹೆದರಲೇಬೇಕಾಗಿಲ್ಲ. ಇದು ಇಂಡಿಯಾದ ಗ್ರೋತ್ಗೆ ಖಂಡಿತವೂ ಸಹಾಯ ಆಗುತ್ತೆ. ಹಾಗೇನೆ ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಷಿಯಲ್ಸ್ ನಾವು ನೋಡಿದಾಗ ಕಮ್ಮಿ ಮಾಡುತ್ತೆ ಕೂಡ. ಮತ್ತೆ ಬಂಡವಾಳ ತೆಗೆಯೋರ್ಗೂ ಕೂಡ ಇದೊಂದು ಸಹಾಯ ಆಗುತ್ತೆ. ಹಾಗೇನೆ ರೂಪಾಯಿ ಮತ್ತೆ ವೀಕ್ ಆಗ್ಬೋದು ಅಂತ ಇಲ್ಲೆಲ್ಲೋ ಸಣ್ಣ ಡೌಟ್ ಇದೆ. ದೂರ ನೋಡಿದ್ರೆ ಇಂಡಿಯಾ ಬೇರೆ ದೇಶಗಳ ಜೊತೆ ಟ್ರೇಡ್ ಬೆಳೆಸೋದಕ್ಕೆ ಟ್ರೈ ಮಾಡ್ತಿದೆ ಅಲ್ವಾ. ಯುರೋಪ್ ಯೂನಿಯನ್ ಆಗಿರ್ಬೋದು, ಯುಕ್ರೇನ್ ಮತ್ತೆ ನ್ಯೂಜಿಲೆಂಡ್ ಜೊತೆ ಕೂಡ ಮಾತಾಡ್ತಿದೆ. US ಮತ್ತೆ ಇಂಡಿಯಾ ಟ್ರೇಡ್ ಡೀಲ್ ಕೂಡ ಮಾಡ್ಕೊಳ್ಬೋದು ಅಂತ ನಾನು ನಿಮ್ಮ ಮುಂಚೆನೆ ಹೇಳಿದೆ. ಇದರಿಂದ ಬೇರೆ ದೇಶದಿಂದ ಏನ್ ತೊಂದರೆ ಆದ್ರೂ ಕೂಡ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಖಂಡಿತವೂ ತೊಂದರೆ ಆಗಲ್ಲ. ಹಾಗಿದ್ರೆ ರೂಪಾಯಿ ಎಲ್ಲಿಗೆ ಹೋಗ್ತಿದೆ? ರೂಪಾಯಿ ಬೆಳೆಯೋದಕ್ಕೆ ಕಾರಣ ಡಾಲರ್ ವೀಕ್ ಆಗಿರೋದು, ಸರ್ವಿಸ್ ಎಕ್ಸ್ಪೋರ್ಟ್ ಸ್ಟ್ರಾಂಗ್ ಇರೋದು ಕೂಡ, ಇಂಪೋರ್ಟ್ ಕಮ್ಮಿ ಆಗಿರೋದು ಮತ್ತೆ ಇನ್ಫ್ಲೇಷನ್ ಕಡಿಮೆ ಆಗಿರೋದು. ಆದ್ರೆ ಇನ್ನೂ ಒಂದು ಸಮಸ್ಯೆ ಇದೆ. ಟ್ಯಾರಿಫ್ಸ್ ಗ್ರೋತ್ ನಿಧಾನ ಆಗೋದು ಮತ್ತೆ ಸೆಂಟ್ರಲ್ ಬ್ಯಾಂಕ್ ಡಾಲರ್ ಬೈ ಮಾಡೋದು, ಹಾಗೆ ಟ್ರೇಡ್ ಚೇಂಜ್ ಮಾಡಬಹುದು. ಅದಕ್ಕೆ MUFG ವರ್ಷದ ಕೊನೆಯಲ್ಲಿ 87.50 ರೂಪಾಯಿ ಆಗ್ಬೋದು ಅಂತ ಹೇಳ್ತಿರೋದು. ಸದ್ಯಕ್ಕೆ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ರೂಪಾಯಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಬದಲಾವಣೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, JSW ಸ್ಟೀಲ್ ಈಗ ಪ್ರಪಂಚದಲ್ಲೇ ಟಾಪ್ ಸ್ಟೀಲ್ ಮೇಕರ್ ಆಗೋಗಿದೆ. ಅಂದ್ರೆ ಬ್ಲೂಮ್ಬರ್ಗ್ ಡೇಟಾ ಪ್ರಕಾರ ನಾವು ನೋಡಿದಾಗ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $30.31 ಬಿಲಿಯನ್ ಇದೆ ಅಂತ. ನ್ಯೂಕಾರ್ ಕಾರ್ಪೊರೇಷನ್ ಮತ್ತೆ ಆರ್ಸೆಲರ್ ಮಿತ್ತಲ್ ನ ನೋಡಿದಾಗ ಹಿಂದಕ್ಕಿಕ್ಕಿದೆ ಅಂತ ಗೊತ್ತಾಗುತ್ತೆ. ಇದರ ಆದಾಯ ಏನಿಲ್ಲ ಅಂದ್ರೂ ಕೂಡ $21.1 ಬಿಲಿಯನ್ ಇದ್ರೂ ಕೂಡ JSW ಪ್ರೈಸ್ ಟು ಅರ್ನಿಂಗ್ ರೇಷಿಯೋಸ್ 28.5x ಇದೆ. ಅಂದ್ರೆ ಆರ್ಸೆಲರ್ ಮಿತ್ತಲ್ ಇದು 20.3x ಅಷ್ಟೇ. US ನಲ್ಲಿ ನಾವು ನೋಡಿದಾಗ ಕಂಪನಿಯು ಕೂಡ ಸೇರ್ಕೊಂಡು ಈಗ ಇದರ ಪ್ರೊಡಕ್ಷನ್ ಕೆಪಾಸಿಟಿ 35.7 ಮಿಲಿಯನ್ ಟನ್ಸ್ ಪರ್ ಆನಮ್. ಅಂದ್ರೆ 2031ನೇ ಫೈನಾನ್ಷಿಯಲ್ ಇಯರ್ ಹೊತ್ತಿಗೆ ಏನಿಲ್ಲ ಅಂದ್ರೂ ಕೂಡ ಇಂಡಿಯಾದಲ್ಲಿ 50 ಮಿಲಿಯನ್ ಟನ್ ಸೇರಿದಂತೆ 51.5 ಮಿಲಿಯನ್ ಟನ್ಗೆ ಏರ್ಸೋ ಅಂತ ಪ್ಲಾನ್ ಕೂಡ ಇದೆ. ಸ್ಟೀಲ್ ಬೆಲೆ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಕೆಲವು ಸ್ಟೀಲ್ ಇಂಪೋರ್ಟ್ ಮೇಲೆ 12% ಸೇಫ್ ಗಾರ್ಡ್ ಡ್ಯೂಟಿ ಹಾಕೋ ಚಾನ್ಸಸ್ ಇರೋದ್ರಿಂದ JSW ಸ್ಟಾಕ್ ನಾವು ನೋಡಿದಾಗ ಈ ವರ್ಷ 17% ಜಾಸ್ತಿ ಆಗಿದೆ. JSW ತನ್ನ ಇಟಾಲಿಯನ್ ಸಬ್ಸಿಡಿಯಿಂದ ಪಿಎಂಬಿನೋ ಸ್ಟೀಲ್ ನಲ್ಲಿ 1676.45 ಕ್ರೋರ್ಸ್ ಶೇರ್ ಬೈಪ್ಯಾಕ್ ಕೂಡ ಅನೌನ್ಸ್ ಮಾಡಿದೆ. ನಂಬರ್ 2, ಟಾಟಾ ಎಲೆಕ್ಟ್ರಾನಿಕ್ಸ್ ಗುಜರಾತ್ನ ದೊಲೇರಾದಲ್ಲಿ ತನ್ನ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ 80 ಎಕರೆ ಜಾಗ ಬೇಕು ಅಂತ ಗುಜರಾತ್ ಸರ್ಕಾರಕ್ಕೆ ಅಪ್ರೋಚ್ ಮಾಡಿದೆ. ಅಲ್ಲಿ ವರ್ಕರ್ಗೋಸ್ಕರ 3,000 ಸ್ಟುಡಿಯೋ ಅಪಾರ್ಟ್ಮೆಂಟ್ ಅನ್ನ ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಹಾಗೆ ಸ್ಪೋರ್ಟ್ಸ್ ಏರಿಯಾನ ಮತ್ತೆ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್ನು ಕೂಡ ಕಟ್ತಿದ್ದಾರೆ. ಇದಕ್ಕೂ ಮುಂಚೆ 20 ಎಕರೆ ಕೊಟ್ಟು 63 ಎಕರೆ ಜಾಗನ ಮುಂದೆ ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನ ನಾವು ನೋಡಿದಾಗ 91,526 ಕ್ರೋರ್ಸ್ ಪ್ರಾಜೆಕ್ಟ್ ನಲ್ಲಿ ಒಂದು ಚೀಪ್ ಫ್ಯಾಬ್ ಮತ್ತೆ ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ 15,710 ಕ್ರೋರ್ಸ್ ಖರ್ಚಾಗುತ್ತೆ. ಈ ಫೆಸಿಲಿಟಿಯಿಂದ 1,900 ಇಂದ 2,000 ಡೈರೆಕ್ಟ್ ಜಾಬ್ ಕ್ರಿಯೇಟ್ ಆಗುತ್ತೆ ಕೂಡ. ಹಾಗೇನೆ 110, 90, 55, 40 ಮತ್ತೆ 28 ನ್ಯಾನೋಮೀಟರ್ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ಈ ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ಹಾಗೆ ಫ್ಯಾಬ್ ಆಪರೇಷನಲ್ ಆದ್ಮೇಲೆ ತಿಂಗಳಿಗೆ 50 ವೇಫರ್ ಸ್ಮಾರ್ಟ್ ಮಾಡುವಂತಹ ಕೆಪಾಸಿಟಿ ಕೂಡ ಇರುತ್ತೆ. ಇಂಡಿಯಾದ 76,000 ಕೋಟಿ ಸೆಮಿ ಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅಪ್ರೂವ್ ಆಗಿರೋದು ಇದೊಂದೇ ಫ್ಯಾಬ್ರಿಕೇಶನ್ ಯೂನಿಟ್ ನೋಡಿ. ಕೊನೆಯ ಟಿಡ್ಬಿಟ್, ರಿಲಯನ್ಸ್ ಜಿಯೋಗೆ ಸಪ್ಲೈ ಮಾಡಿದ ಟೆಲಿಕಾಂ ಎಕ್ವಿಪ್ಮೆಂಟ್ ಮೇಲೆ ಇಂಪೋರ್ಟ್ ಡ್ಯೂಟೀಸ್ ತಪ್ಪಿಸಿದ್ದಕ್ಕೆ ಸ್ಯಾಮ್ಸಂಗ್ ಮತ್ತೆ ಅದರ ಇಂಡಿಯನ್ ಎಕ್ಸಿಕ್ಯೂಟಿವ್ಸ್ ಇಂಡಿಯನ್ ಸರ್ಕಾರಕ್ಕೆ $601 ಮಿಲಿಯನ್ ಪೇ ಮಾಡೋದಕ್ಕೆ ಆರ್ಡರ್ ಮಾಡಿದೆ. ಅದರಲ್ಲಿ ನಾವು ನೋಡಿದಾಗ 4,460 ಕ್ರೋರ್ಸ್ ಅಂದ್ರೆ $520 ಮಿಲಿಯನ್ ಪೆನಾಲ್ಟಿ ಮತ್ತೆ ಬಾಕಿ ಇರುವ ಟ್ಯಾಕ್ಸ್ ಸೇರಿದಂತೆ ನೆಟ್ವರ್ಕ್ ವಿಭಾಗ ನಾವು ನೋಡಿದಾಗ ವೈಸ್ ಪ್ರೆಸಿಡೆಂಟ್ ಮತ್ತೆ CFO ಸೇರ್ಕೊಂಡಂತೆ ಟಾಪ್ ಎಕ್ಸಿಕ್ಯೂಟಿವ್ಗೆ $81 ಮಿಲಿಯನ್ ಫೈನ್ ಅನ್ನ ಹಾಕಿದ್ದಾರೆ. 4G ಟೆಲಿಕಾಂನ ಮುಖ್ಯ ಕಾಂಪೊನೆಂಟ್ ಆದ ರಿಮೋಟ್ ರೇಡಿಯೋ ಹೆಡ್ಸ್ ತನ್ನ ತಪ್ಪಾಗಿ ಹೇಳಿದ್ದಾರೆ ಅಂತ ಕಸ್ಟಮ್ ಅಧಿಕಾರಿಗಳು ಹೇಳಿರೋದು. ಹಾಗೆ ಕಸ್ಟಮ್ಸ್ ಅಧಿಕಾರಿಗಳನ್ನ ನಾವು ನೋಡಿದಾಗ 10 to 20% ಟ್ಯಾರಿಫ್ಸ್ ತಪ್ಪಿಸಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ. ಇಂಡಿಯಾದಲ್ಲಿ ಸ್ಯಾಮ್ಸಂಗ್ ಲಾಸ್ಟ್ ಇಯರ್ $955 ಮಿಲಿಯನ್ ಅನ್ನ ಲಾಭ ಮಾಡ್ಕೊಂಡಿತ್ತು. ಅದರಲ್ಲಿ ಈ ಟ್ಯಾಕ್ಸ್ ತುಂಬಾ ದೊಡ್ಡ ಪಾಲು ನೋಡಿ. ಇನ್ನು ಸ್ಯಾಮ್ಸಂಗ್ ಅಧಿಕಾರಿಗಳಿಗೆ ತಪ್ಪು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಜನವರಿ 2025ನೇ ಕಸ್ಟಮ್ ಆರ್ಡರ್ ನಲ್ಲಿ ಹೇಳಿರೋದು. ಕಂಪನಿ ತನ್ನ ಇಂಟ್ರೆಸ್ಟ್ ಕಾಪಾಡ್ಕೊಳ್ಬೇಕು ಅಂತ ಲೀಗಲ್
ಲೀಗಲ್ ದಾರಿ ಹುಡುಕ್ತಾ ಇದ್ದೀನಿ ಅಂತಾನು ಕೂಡ ಹೇಳಿದೆ. 2021ರಲ್ಲಿ ಇದೇ ತರದ ರೈಡ್ ಆಗಿತ್ತು ಕೂಡ. ಮತ್ತೆ ಸೀನಿಯರ್ ಲೀಡರ್ಶಿಪ್ನು ಕೂಡ ಪ್ರಶ್ನೆ ಮಾಡಿದ್ರು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.